ಇವತ್ತು ನನಗೆ ಕಾಲೇಜಲ್ಲಿ ಪ್ರೆಸೆಂಟೇಷನ್ ಇತ್ತು. ಬಟ್ ಹಾನೆಸ್ಟ್ಲಿ ಹೇಳಬೇಕಂದ್ರೆ ನಾನು ಅಂದ್ಕೊಂಡಷ್ಟು ಚೆನ್ನಾಗಿ ಮಾಡಲಿಲ್ಲ. ಟಾಪಿಕ್ ಎಲ್ಲ ನಂಗೆ ಗೊತ್ತಿತ್ತು, ಚೆನ್ನಾಗಿ ಪ್ರಿಪೇರ್ ಆಗಿದ್ದೆ. ಬಟ್ ಆದರೂ ಎಲ್ಲರ ಮುಂದೆ ನಿಂತ್ಕೊಂಡಾಗ ಯಾಕೋ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ. ಆದರೆ ಚಿಕ್ಕವಳಿದ್ದಾಗ ನಾನು ತುಂಬ ಮಾತನಾಡ್ತಿದ್ದೆ, ಎಲ್ಲರ ಜೊತೆ ಈಸಿಯಾಗಿ ಮಿಂಗಲ್ ಆಗ್ತಿದ್ದೆ. ಬಟ್ ಆದರೆ ಈಗ ನನಗೆ ಹೊಸ ಜನರ ಮುಂದೆ ಮಾತಾಡೋಕ್ಕೆ ತುಂಬ ಥಿಂಕ್ ಮಾಡ್ತೀನಿ. ನನ್ನ ಲೈಫಲ್ಲಿ ನಡೆದ ಒಂದು ಚೇಂಜ್ ಇದಕ್ಕೆ ಮೇಯ್ನ್ ರೀಸನ್ ಅಂತ ನಂಗೆ ಅನಿಸುತ್ತೆ. ಅದೇ ಸ್ಟೋರಿನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ 7th ಸ್ಟ್ಯಾಂಡರ್ಡ್ವರೆಗೂ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು. ಆ ಟೈಮಲ್ಲಿ ನಾನು ಕ್ಲಾಸ್ ಟಾಪರ್ ಆಗಿದ್ದೆ. ಹಾಗೆಯೇ ನಮ್ಮ ಸ್ಕೂಲಲ್ಲಿ ಎವ್ರಿ ಇಯರ್ ಪ್ರತಿಭಾ ಕಾರಂಜಿ ಅಂತ ಮಾಡೋರು. ನೀವು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದರೆ ನಿಮಗೂ ಗೊತ್ತಿರುತ್ತೆ. ಆ ಟೈಮಲ್ಲೂ ಅಷ್ಟೇ, ನಮ್ಮ ಟೀಚರ್ಸ್ ಬಂದು ಕೇಳಿಲ್ಲ ಅಂದರೂ ನಾನೇ ಹೋಗಿ ಕೇಳ್ತಿದ್ದೆ, ಮ್ಯಾಮ್ ನಾನು ಡ್ಯಾನ್ಸ್ ಮಾಡ್ತೀನಿ, ಸಾಂಗ್ ಆಡ್ತೀನಿ ಅಂತ. ಏನೇ ಆ್ಯಕ್ಟಿವಿಟಿ ಇದ್ರೂ ನಾನು ಇನಿಷಿಯೇಟಿವ್ ತೊಗೊಂಡು ಹೋಗಿ ಆ್ಯಕ್ಟಿವಾಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ನಾನು 7th ಸ್ಟ್ಯಾಂಡರ್ಡ್ ಕನ್ನಡ ಮೀಡಿಯಮಲ್ಲೇ ಕಂಪ್ಲೀಟ್ ಮಾಡಿದೆ. ಆಮೇಲೆ ನಮ್ಮ ಮನೆಯಲ್ಲಿ 8th ಸ್ಟ್ಯಾಂಡರ್ಡ್ಗೆ ಇಂಗ್ಲೀಷ್ ಮೀಡಿಯಮ್ ಜಾಯಿನ್ ಮಾಡಿಸಿದ್ರು. ಅಲ್ಲಿ ಎಲ್ಲ ಹೊಸ ಫ್ರೆಂಡ್ಸು, ಹೊಸ ಸ್ಕೂಲು, ಅಲ್ಲಿ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಂಡೆ. ಆಮೇಲೆ ನಮ್ಮ ಸ್ಕೂಲಲ್ಲಿ ಕೆಲವೊಂದು ರೂಲ್ಸ್ ಇತ್ತು, ಇಂಗ್ಲೀಷಲ್ಲೇ ಮಾತಾಡಬೇಕು ಅಂತ. ಇಫ್ ಇನ್ ಕೇಸ್ ನಾವೇನಾರ ಕನ್ನಡದಲ್ಲಿ ಮಾತಾಡಿದ್ರೆ ಫೈನ್ ಕಟ್ಟಬೇಕಿತ್ತು. ಅದಕ್ಕೆ ನಾನು ಸುಮ್ಮನೆ ಯಾಕೆ ಮಾತಾಡೋದು ಅಂತ ಸೈಲೆಂಟಾಗಿರ್ತಿದ್ದೆ. ಆಮೇಲೆ ನಮ್ಮ ಟೀಚರ್ಸು ಅಷ್ಟೇ, ಎಲ್ಲ ಬರೀ ಇಂಗ್ಲೀಷಲ್ಲೇ ಟೀಚ್ ಮಾಡೋರು. ಅವ್ರು ಹೇಳೋದು ನಂಗೆ ಸ್ವಲ್ಪ ಅರ್ಥ ಆಗೋದು. ಬಟ್ ಅವ್ರು ಏನೇ ಕ್ವಶನ್ ಕೇಳಿದ್ರು ನಂಗೆ ಆನ್ಸರ್ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಫ್ರೆಂಡ್ಸ್ ಜೊತೆನೂ ಮಾತಾಡ್ತಿರ್ಲಿಲ್ಲ, ಯಾಕಂದರೆ ರೂಲ್ಸ್ ಇತ್ತಲ್ವಾ ಇಂಗ್ಲೀಷಲ್ಲೇ ಮಾತಾಡಬೇಕು ಅಂತ. ಸುಮ್ಮನೆ ಈಗ ನಾನು ಕನ್ನಡದಲ್ಲಿ ಮಾತಾಡೋದು, ಅವ್ರು ಮರ್ತೋಗಿ ಏನಾರ ನಂಗೆ ಕನ್ನಡದಲ್ಲಿ ರಿಪ್ಲೈ ಕೊಟ್ಟರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ. ಆಮೇಲೆ ಒಂದು 2 years ಆದಮೇಲೆ ಸ್ವಲ್ಪನೇ ಇಂಪ್ರೂವ್ ಆದೆ ಇಂಗ್ಲೀಷ್ ಮಾತಾಡೋದು. ನಾನು 10th ಬರೋಷ್ಟೊತ್ತಿಗೆಲ್ಲ ನಾನು ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತಿದ್ದೆ. ಇನ್ನು ಅಕಾಡೆಮಿಕ್ಸ್ ಬಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಕ್ಲಾಸ್ ಟಾಪರ್ ಆಗಿದ್ದು ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಜಸ್ಟ್ ಪಾಸ್ ಆಗ್ತಿದ್ದೆ. ಕನ್ನಡ ಸಬ್ಜೆಕ್ಟಲ್ಲಿ ಮಾತ್ರ ಹೈಯೆಸ್ಟ್ ಮಾರ್ಕ್ಸ್ ಬರ್ತಿತ್ತು. ಇನ್ನು ಎಲ್ಲ ಸಬ್ಜೆಕ್ಟಲ್ಲೂ ಜಸ್ಟ್ ಆವರೇಜ್ ಮಾರ್ಕ್ಸು. ಮ್ಯಾಥ್ಸಲ್ಲಂತೂ ಇನ್ನೂ ಕಮ್ಮಿ ಬರೋದು. ಪೇರೆಂಟ್ಸ್ ಮೀಟಿಂಗ್ ಇದ್ದಾಗ ನಮ್ಮ ಟೀಚರ್ಸ್ ಎಲ್ಲ ಕಂಪ್ಲೇಂಟ್ ಮಾಡೋರು. ಆ ಟೈಮಲ್ಲಿ ನನಗಿರೋ ಕಾನ್ಫಿಡೆನ್ಸು ಹೋಯಿತು. ಆಮೇಲೆ ನೀವು ಎಷ್ಟೇ ಚೆನ್ನಾಗಿ ಓದಿ, ಎಷ್ಟೇ ಮಾರ್ಕ್ಸ್ ಸ್ಕೋರ್ ಮಾಡಿದ್ರೂ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಸ್ವಲ್ಪ ವೀಕ್ ಇದ್ದರೆ ನಿಮಗೇನೂ ಬರಲ್ಲ ಅಂತ ಹೇಳ್ಬಿಟ್ಟು ಕೆಲವರು ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ. ಬಟ್ ಅವ್ರು ಹೇಳಿದ್ದೆಲ್ಲ ನಿಜ ಅಂತಲ್ಲ, ನಮ್ಮ ಸ್ಟ್ರೆಂತ್ ಏನು ಅಂತ ನಮ್ಗೆ ಗೊತ್ತಿರುತ್ತೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ತುಂಬಾ ರೀಸನ್ಸ್ ಇದೆ. ಅದರಲ್ಲಿ ನನ್ನ ಕಮ್ಯುನಿಕೇಷನ್ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊಳ್ಳೋದು, ಆಮೇಲೆ ಎಲ್ಲರ ಮುಂದೆ ಮಾತಾಡಬೇಕಾದ್ರೆ ನನ್ನ ನರ್ವಸ್ನೆಸ್ನ ಕಡಿಮೆ ಮಾಡ್ಕೊಳ್ಳೋಕ್ಕೆ ನಾನು ಮೇಯ್ನ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.